ಚಿನ್ನದ ಒಂದು ಬೆಲೆ ಏರಿಕೆ ಮತ್ತೆ ಮುಂದುವರಿತಾ ಇದೆ. ಸೊ ಅದ್ರ ನಾಗಾಲೊಟ್ಟಿಗೆ ಬ್ರೇಕೇ ಇದ್ದಂಗೆ ಆಗ್ಬಿಟ್ಟಿದೆ. ಸೊ ಈಗ ತಮ್ಮ ಗಮನಕ್ಕೆ ಬಂದ ಹಾಗೆ ಚಿನ್ನದ ಬೆಲೆ 22 ಅಥವಾ 24 ಕ್ಯಾರೆಟ್ 1 ಗ್ರಾಮ್ ಅಥವಾ 10 ಗ್ರಾಮ್ ಚಿನ್ನದ ಬೆಲೆ ಸದ್ಯಕ್ಕೆ ಏನಿದೆ ಸರ್? ನೋಡಿ, ಇವತ್ತು ಬಂದು ಪ್ರತಿದಿನ ಒಂದು ಐತಿಹಾಸಿಕ ಬೆಲೆ ಆಗ್ತಾ ಇದೆ. ಇವತ್ತು ನಮ್ಮ ದೇಶ, ನಮ್ಮ ಕರೆನ್ಸಿಗೆ ಒಂದು ಐತಿಹಾಸಿಕ ಬೆಲೆ ಅಂದರೆ ಯಾವತ್ತು 10,000 ರೂಪಾಯಿ ಗ್ರಾಮ್ ನಾವು ನೋಡಿರಲಿಲ್ಲ. ಇವತ್ತು 10,000 ಮುಟ್ಟಿದೆ. ಇದು ಕಳೆದ 2 ತಿಂಗಳಿಂದನೂ ಸ್ವಲ್ಪನೇ ಜಾಸ್ತಿ ಆಗಿ ಈ ಬೆಲೆಗೆ ಬಂದು ನಿಂತಿದೆ. ಇದರ ಕಾರಣ ಏನು ಅಂದರೆ ನಮ್ಮ ವ್ಯಾಪಾರ ಯುದ್ಧ ಅಂದರೆ ಈಗ ಅಮೇರಿಕಾ ಪ್ರಪಂಚದ ಮೇಲೆ ಎಲ್ಲ ಒಂದು ವ್ಯಾಪಾರ ಯುದ್ಧ ಶುರು ಮಾಡಿಕೊಂಡಿದೆ. ಯಾಕೆಂದರೆ ಅವರು ಹಾಕೋ ತೆರಿಗೆ ನಿಮ್ಮ ತೆರಿಗೆ ತುಂಬ ಜಾಸ್ತಿ ಆಗ್ತಾರೆ ನಮ್ಮ ಪ್ರಾಡಕ್ಟ್ಗೆ ಅಂತಾರೆ. ಸೊ ಅವರು ನಮ್ಮ ಒಂದು ವಸ್ತುಗೆ ಅವರು ತೆರಿಗೆ ಜಾಸ್ತಿ ಆಗ್ತಾಯಿದ್ದಾರೆ. ಈ ಒಂದು ಅನ್ಸರ್ಟನಿಟಿ ಪೀರಿಯಡ್ ಅಂತೀವಿ, ಎಕನಾಮಿಕ್ ಅನ್ಸರ್ಟನಿಟಿ ಅಂತೀವಿ. ಯಾಕೆಂದರೆ ಇವಾಗ ಎಕ್ಸ್ಪೋರ್ಟು ಇಂಪೋರ್ಟು ಏನಾಗುತ್ತೋ ಇದೇ ಥರ ನಡ್ಕೊಂಡು ಹೋದರೆ, ಈಗ ನಾವು ಮಾಡೋ ಎಕ್ಸ್ಪೋರ್ಟ್ಗೆ ನಮ್ಗೆ ಅಲ್ಲಿ ಮಾರ್ಕೆಟ್ ಇದೆಯೋ ಇಲ್ಲೋ ಅಂಥೇಳಿ ಆ ಮೂಲಕದಿಂದ ಶೇರ್ ಮಾರ್ಕೆಟ್ ಪ್ರಪಂಚದಲ್ಲೆಲ್ಲ ಎಲ್ಲ ಕೆಳಗೆ ಬಿದ್ದಿದೆ. ಎಲ್ಲ ಕೆಳಗೆ ಬಿದ್ದಾಗ ಏನಾಗುತ್ತೆ, ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಎಲ್ರಿಗೂ ಒಂದು ಸುರಕ್ಷಾಧಾಮ ಬೇಕು. ಆ ಸುರಕ್ಷಾಧಾಮ ಅಂದರೆ ಏನು ಮಾಡ್ತಾರೆ, ಮೊದಲು ಚಿನ್ನ ಕೊಳ್ತಾರೆ. ಎಷ್ಟೇ ದುಡ್ಡಿರಲಿ, ಈಗ ಬ್ಯಾಂಕುಗಳು ನಮ್ಮ ಇಂಡಿಯನ್ ಬ್ಯಾಂಕ್ ಆಗಲಿ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕು ಹೆಚ್ಚು ಕಮ್ಮಿ ಒಂದು ವರ್ಷದಿಂದನೂ ಬಲ್ಕ್ ಪರ್ಚೇಸ್ ಮಾಡ್ತಾಯಿದ್ದಾರೆ. ಆ ರೀತಿಯಿಂದ ಅವ್ರಿಗೆ ಇದೆಲ್ಲ ಆಗ್ಬೋದು ಅನ್ನೋ ಒಂದು ಸನ್ನಿವೇಶ ಸಿಗುತ್ತೆ ಅಂತ ಅವರು ಪರ್ಚೇಸ್ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೆ ಬೆಲೆ ಜಾಸ್ತಿ ಆಗಿದೆ. ಇವಾಗ ಸದ್ಯದಲ್ಲಿ ಈ ಒಂದು ವ್ಯಾಪಾರ ಯುದ್ಧ ನಿಲ್ಲೋ ತನಕನೂ ಬೆಲೆ ಕಮ್ಮಿ ಆಗೋ ಸೂಚನೆಗಳು ಕಾಣ್ತಾ ಇಲ್ಲ. ಇವತ್ತು ಐತಿಹಾಸಿಕವಾಗಿ ಇವತ್ತು 10,000 ರೂಪಾಯಿ 22 ಕ್ಯಾರೆಟ್ ಆಗಿದೆ. 22 ಕ್ಯಾರೆಟ್ ಬಂದು 9,100 ರೂಪಾಯಿ ಪರ್ ಗ್ರಾಮ್ ಆಗಿದೆ. ಬೆಳ್ಳಿ 1 ಲಕ್ಷ ದಾಟಿದೆ. ಈ ಥರ ಬೆಲೆ ಯಾವತ್ತೂ ನಾವು ಇತಿಹಾಸದಲ್ಲಿ ನೋಡಿಲ್ಲ. ಇನ್ನು ಮುಂದಕ್ಕೆ ಇದೇನಾದರೂ ಕಮ್ಮಿ ಆಗಬೇಕು ಅನ್ನೋ ಕಾರಣ ಇದ್ದರೆ, ಏನಿದ್ರೂ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಹಂಗಂದರೆ ಪ್ರಪಂಚದಲ್ಲಿ ಎಲ್ಲ ಒಂದು ವಾತಾವರಣ ಇದು ಎಕನಾಮಿಕ್ ಆ್ಯಕ್ಟಿವಿಟಿ ಎಲ್ಲ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗಿ ಎಲ್ಲ ನಾವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮಾತ್ರ ಇದು ಬೆಲೆ ಕಮ್ಮಿ ಆಗೋ ಸೂಚನೆ ಸಿಗುತ್ತೆ. ಮತ್ತು ಗ್ರಾಹಕರಿಗೆ ಏನು ಹೇಳ್ತೀರಾ? ಈ ರೀತಿ ತುಂಬ ಕಾಸ್ಟ್ಲಿ ಆಗ್ತಿರೋ ಕಾಲದಲ್ಲಿ ಗ್ರಾಹಕರು ಏನು ಮಾಡ್ಬೋದು? ಯಾಕಂದರೆ ಇನ್ನಷ್ಟು ಜನ ವೆಯ್ಟ್ ಮಾಡಿ ತೊಗೊಳೋಣ ಅನ್ನೋ ಆಲೋಚನೆ ಇರ್ತಾರೆ, ಅಥವಾ ಏನು ಮಾಡೋದು ತೊಗೊಳೋದ ಬೇಡ ಈ ರೀತಿ ಆಗ್ತಾ ಇದೆ. ಈಗ ಗ್ರಾಹಕರು ತುಂಬ ಜನ ಪೋಸ್ಟ್ಪೋನ್ ಮಾಡಿದ್ದಾರೆ. ತುಂಬ ದುಡ್ಡಿರೋ ಗ್ರಾಹಕರು ಏನು ಮಾಡ್ತಾಯಿದ್ದಾರೆ, ಇದೇ ಥರ ಬೆಲೆ ಜಾಸ್ತಿ ಆಗುತ್ತೆ ಅಂತ ಇವಾಗಲೇ ತೊಗೊಂಬೇಡ ಅಂತ 2 ಥರ ಕ್ಯಾಟಗರಿ ಇದೆ. ದುಡ್ಡಿರೋರು ಏನು ಮಾಡ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಇವತ್ತೇ ಪರ್ಚೇಸ್ ಮಾಡ್ತಾರೆ. ಪಾಪ ಮಿಡ್ಲ್ ಕ್ಲಾಸ್ ಪೀಪಲ್ ಅವರು ಒಂದು ಬಳೆ ತೊಗೊಳೋ ಜಾಗದಲ್ಲಿ ಒಂದು ಸರ ತೊಗೊತಾರೆ, ಸರ ತೊಗೊಳೋ ಜಾಗದಲ್ಲಿ ಒಂದು ಉಂಗುರ ತೊಗೊತಾರೆ, ಉಂಗುರ ತೊಗೊಳೋರು ಒಂದು ಮೂಗುತಿ ತೊಗೊತಾರೆ. ಆ ಥರ ಎಲ್ಲ ಮಿನಿಮೈಸ್ ಮಾಡಿದ್ದಾರೆ. ಇವಾಗ ಬರ್ತಿರೋ ಅಕ್ಷಯ ತೃತೀಯಕ್ಕೂ ಅಂಥ ಡಿಮ್ಯಾಂಡು ಏನು ಇವಾಗ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಈ ಬೆಲೆಯಿಂದ. ಆಮೇಲೆ ಪ್ರತಿ ಗ್ರಾಹಕರು ಅಷ್ಟೇ ಬುದ್ಧಿವಂತರು. ಸಡನ್ನಾಗಿ 40% ಜಾಸ್ತಿ ಆದಮೇಲೆ ಒಂದು 2-3 ತಿಂಗಳಲ್ಲಿ ಕಮ್ಮಿ ಆಗ್ಬೋದು ಅನ್ನೋ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ. ಗ್ರಾಹಕರಲ್ಲೂ ನಾವು ಹೇಳ್ತೀವಿ, ಇನ್ನೂ ಜಾಸ್ತಿ ಆಗ್ಬಿಡತ್ತೆ ಅಂತ ಯಾರೂ ಪರ್ಚೇಸು ಮಾಡಬೇಡಿ. ಇವಾಗ ಸದ್ಯಕ್ಕೆ ನಿಮಗೆ ಏನೋ ತೊಗೊಬೇಕು, ಇವತ್ತು ಬೇರೆ ವಿಧಿನೇ ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆಮೇಲೆ ಆನ್ಲೈನಲ್ಲಿ ಈಗ ಅಕ್ಷಯ ತೃತೀಯ ಬರುತ್ತೆ, ಈ ಕಾಯಿನ್ಸು ನಾಣ್ಯಗಳು ಪರ್ಚೇಸ್ ಮಾಡ್ತೀರಾ, ಅದು ಆನ್ಲೈನ್ ರೇಟು ತುಂಬ ಜಾಸ್ತಿನೂ ಇರುತ್ತೆ. ಆಮೇಲೆ ನಾಳೆ ದಿನ ನೀವು ಕ್ಯಾಶ್ ಮಾಡ್ಕೊಬೇಕು ಅಂದರೆ ಆನ್ಲೈನವ್ರು ನಿಮ್ಗೆ ಯಾರೂ ಕ್ಯಾಶ್ ಕೊಡಲ್ಲ. ಆದ್ದರಿಂದ ನಮ್ಮ ಸಜೆಷನ್ ನಿಮಗೆ, ಎಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲಿರೋ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಿ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅಲ್ಲೇ ಪರ್ಚೇಸ್ ಮಾಡಿ. ನಾಳೆ ದಿನ ನೀವು ಅದನ್ನು ಮಾರಬೇಕು ಅಂದ್ರೂ ಅದು ಕ್ಯಾಶ್ ಆಗುತ್ತೆ. ಆನ್ಲೈನಲ್ಲಿ ತೊಗೊಳೋದು ನೀವು ಎತ್ಕೊಂಡು ಹೋದ್ರೂ ಎಲ್ಲೂ ಕ್ಯಾಶ್ ಆಗಲ್ಲ. ಅದು ಆನ್ಲೈನವ್ರು ನಿಮ್ಮ ಮತ್ತೆ ದುಡ್ಡು ವಾಪಸ್ಸು ಕೊಡೋದಿಲ್ಲ. ಪರಿಚಯ ಮಾಡಿ. ನಾನು ರವಿಕುಮಾರ್ ಅಂತ, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ಟ್ರೆಷರರ್.